ನಮಸ್ತೆ ಎಲ್ಲರಿಗೂ. ಮೀನರಾಶಿಯವರ ಈ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಸೊ ಪೈಸಿಸ್ ಹೋಗುಗಳು ಏನಿದೆ ನೋಡೋಣ. ಒಂದು ಪಾಸಿಟಿವಿಟಿಯಿಂದ ನಿಮ್ಮ ಈ ತಿಂಗಳನ್ನ ನೀವು ಶುರು ಮಾಡ್ತೀರಾ ಅಂತ ಕಾಣಿಸ್ತಾ ಇದೆ. ಏಂಜಲಿಕ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ. ಏನೋ ಸುಟ್ಕೊಂಡು ಸ್ವಲ್ಪ ಬೊಬ್ಬೆ ಬರ್ಸ್ಕೊಳ್ತೀರಾ ಅಂತ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅಂತ ಹೇಳ್ತಾ, ಒಂದು ಬಿಗ್ ಅಮೌಂಟ್ ಬರುವಂತ ಸಾಧ್ಯತೆ ಇದೆ. ಬಿಸ್ನೆಸ್ ತುಂಬಾ ಹೆಚ್ಚಿನ ರೀತಿಲಿ ಗ್ರೋತ್ ಆಗುವಂತ ಸಾಧ್ಯತೆ ಇದೆ. ಸೊ ಸಾಕಷ್ಟು ನೆಗೆಟಿವಿಟಿ ನಿಮ್ಮಿಂದ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಸರ್ಕಾರಿ ನೌಕರಿ ಬರುವಂತ ಸಾಧ್ಯತೆ ಇದೆ. ಏನೋ ಒಂದಷ್ಟು ಪ್ರಶಸ್ತಿಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ, ಪೂರ್ವಾರ್ಜಿತ ಆಸ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಫ್ಯಾಮಿಲಿ ಪರ್ಸನ್ ಇಂದ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲಗಳು ಆಗುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಕೂಡ ನಿಮ್ಗೆ ಹೆಚ್ಚಿನ ಒಂದು ಲಾಭನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಏನೋ ಒಂದು ಫುಲ್ಲು ಟ್ರೆಡಿಷನಲ್ ಆಗಿ ವರ್ಷಾನುವರ್ಷದಿಂದ ನಡ್ಕೊಂಬಂದಿದ್ದಂಥ ವಿಚಾರಗಳು ಇನ್ಮುಂದೆ ಬದಲಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಯಾರು ಜೋಕರ್ ರೀತಿಯಲ್ಲಿ ನಿಮ್ ಜೀವನದಲ್ಲಿ ಇದ್ದಾರೆ, ಅವರಿಂದ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅವರಿಂದ ಹೊರಗೆ ಬನ್ನಿ ಅಂತ, ರಿಲೇಶನ್ಶಿಪ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಕ್ರಿಸ್ಮಸ್ ಗಿಫ್ಟ್ ಜೋರಾಗಿ ಬರುವಂತ ಸಾಧ್ಯತೆ ಇದೆ. ಲವ್ ಪ್ರೊಫೈಲ್ ಆಫರ್ ಬರುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಆಫರ್ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಪಾರ್ಟ್ನರ್ ಅಲ್ಲಿ ಭಿನ್ನಾಭಿಪ್ರಾಯ ಬಂದು ದೂರಾಗಿದ್ದಂಥವ್ರು ಮತ್ತೆ ರಿಯೂನಿಯನ್ ಆಗಿ ಚೆನ್ನಾಗಿ ಒಟ್ಟಿಗೆ ಇರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬಹಳಷ್ಟು ಫ್ಯಾಮಿಲಿ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿದ್ದವರಿಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ನಾರ್ತ್ ಇಂಡಿಯಾಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಬಿಸ್ನೆಸ್ ಅವಘಡಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ವಿಧದಲ್ಲಿ ನೀವು ಸೆಕ್ಯೂರ್ ಆಗಿ ಇದ್ದೀರಾ. ನಿಮ್ಮ ಜೀವನದಲ್ಲಿ ಇದ್ದಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದು ಒಂದು ಕ್ಲೋಸಿಂಗ್ ಸರ್ಕಲ್, ಕರ್ಮ ಕ್ಲೋಸ್ ಮಾಡ್ತಾ ಇದೆ. ಲಕ್ ನಿಮ್ಮ ಫೇವರ್ ಅಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ದೇವರಿಗೆ ಪ್ರಭಾವಳಿ ಕೊಡಿಸುವಂತ ಒಂದು ಏನೋ ಹರಕೆ ಏನೋ ಇದೆ ಅನ್ಸುತ್ತೆ. ಆ ಥರದ್ದೇನೋ ಒಂದು ಕಾರ್ಯ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಇನ್ ಕೆಲವರಿಗೆ ಮಕ್ಕಳ ವಿಚಾರದಲ್ಲಿ ಮಕ್ಕಳ ಸುರಕ್ಷತೆಗಾಗಿ ಒಂದಷ್ಟು ಮಕ್ಕಳ ಹೆಸರಲ್ಲಿ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಮತ್ತೆ ವಿದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಿದೇಶಿ ಬಂಡವಾಳದಿಂದ ಅಥವಾ ನಿಮ್ಮ ಒಂದು ಟ್ರೇಡಿಂಗ್ ಬಿಸ್ನೆಸ್ ಇಂದ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ವಿಚಾರನೇ ಹೈಲೈಟ್ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ಮಾತುಕತೆ ಆಡ್ಬೇಕಾದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಕನ್ಫ್ಯೂಷನ್ ಸ್ಟೇಟ್ ಇಂದ ಹೊರಗೆ ಬಂದ್ರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಕನ್ಫ್ಯೂಷನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಏನೋ ಒಂದು ರೀತಿ ಚಕ್ರವ್ಯೂಹದ ರೀತಿ ನಿಮ್ಮನ್ನ ಸಿಕ್ಕಿಸಿದ್ದಾರೆ, ಅದರಿಂದ ಹೊರಗೆ ಬಂದ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ತಿಂಗಳು ನಿಮ್ಗೆ ಸಾಕಷ್ಟು ಪಾಸಿಟಿವಿಟಿ ಬರುವಂತ ಸಾಧ್ಯತೆ ಇದೆ. ಒಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ನೀವು ಹೆಸರು ಮಾಡ್ತೀರಾ, ಪ್ರಮೋಷನ್ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಕಣ್ಣು ನಿಮ್ಮ ಮೇಲೆ ಇದೆ, ಆ ಥರದ್ದು ಕಾಣಿಸ್ತಾ ಇದೆ. ನೆಗೆಟಿವಿಟಿ ನಿಮ್ಮ ಮನೆಯ ವಸ್ತುಗಳ ಮೇಲೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ದೈವದ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಾರ್ಥನೆಗೆ ದೈವ ಕರೆ ಓಗೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮ ಚಾನಲ್ ಇಂದಾನೇ ನಮಗೆ ನೆಗೆಟಿವಿಟಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಚಾನಲ್ ಇಂದ ಯಾರಿಗೂ ನೆಗೆಟಿವಿಟಿ ಬರೋದಿಲ್ಲ. ನನ್ನ ಚಾನಲ್ ನೋಡಿದವರಿಗೆ ನೆಗೆಟಿವಿಟಿ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗೇನಾದ್ರೂ ಬಂದಿದ್ರೆ ಅಥವಾ ಬಂದಿದೆ ಅಂತ ಮಾಹಿತಿ ಬಂದ್ರೆ ಅದು ನಿಮಗೆ ಸಿಕ್ಕಿರುವಂತ ತಪ್ಪು ಮಾಹಿತಿಯಾಗಿರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡ್ಕೊಳ್ಳಿ. ಇಲ್ಲ ಅದು ಯಾವ ರೀತಿ ನೆಗೆಟಿವಿಟಿ ಬಂದಿದೆ ನನಗೆ ಪ್ರೂಫ್ ಕೊಡಿ, ತಿಳಿಸ್ಕೊಡಿ, ನಾನು ಅದನ್ನ ಸರಿಯಾದ ರೀತಿಯಲ್ಲಿ ರಿಮೂವ್ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಅದು ನನಗೆ ಸಾಕ್ಷಿ ಇಲ್ದಿರ ನನ್ನ ಚಾನಲ್ ಮೇಲೆ ಯಾರೇ ಗೂಬೆ ಕೂರಿಸಿದ್ರು ನಾನು ಒಪ್ಕೊಳ್ಳೋದಿಲ್ಲ. ಸೊ ಸ್ವಲ್ಪ
ಕೇರ್ಫುಲ್ ಆಗಿ ಇರಿ ಮಾತಾಡೋಕ್ಕಿಂತ ಮುಂಚೆ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಒಳಿತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೇಳಕ್ ಬರ್ದಿರೋರು ಏನಾದರೂ ಹೇಳ್ಬೋದು. ಸೊ ನನಗೆ ಬಂದಂಗೆ ನಾನು ಹೇಳ್ತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನನ್ನ ಚಾನಲ್ ನೋಡಬೇಡಿ, ಬೇರೆ ಚಾನಲ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಎಚ್ಚರಿಕೆ ಕೂಡ ನಿಮ್ಮ ಶತ್ರುಗಳಿಗೆ ಕೊಡ್ತೀನಿ ಅಂತ ಹೇಳ್ತಾ ಒಂದಷ್ಟು ವಿಧ್ವಂಸಕ ಕೃತ್ಯಗಳನ್ನ ಮಾಡುವಂಥ ಪ್ರಯತ್ನಗಳನ್ನ ಕೂಡ ಮಾಡ್ತಿದ್ದಾರೆ. ಒಂದಷ್ಟು ನೆಗೆಟಿವಿಟಿನ ಮಾಡುವಂಥದ್ದು ಅಥವಾ ಒಂದಷ್ಟು ಪ್ರಯೋಗಗಳನ್ನ ಮಾಡುವಂಥದ್ದು ಕೂಡ ಇದೆ. ಒಂದಷ್ಟು ಜನವರಿ ಹೊತ್ತಿಗೆ ದೇಶದ್ರೋಹಿಗಳು ಒಂದಷ್ಟು ವಿಧ್ವಂಸಕ ಕೃತ್ಯಗಳನ್ನ ಕೂಡ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಗೊಂದಲಗಳ ನಡುವೆ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಗಾಸಿಪ್ಗಳು ಕೇಳಿ ಕೇಳಿ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಔಟಿಂಗ್ ಹೋದಾಗ ಕೂತಿ ಮಾತಾಡುವಂಥದ್ದು ಕೂಡ ಇದೆ. ಏನೋ ಒಂದು ವಿಶೇಷವಾದಂಥ ರೀತಿಲಿ ನಿಮ್ಮ ಉಡುಗೆ ತೊಡುಗೆಗಳು ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ವಿಶೇಷವಾದಂಥ ಒಂದು ಅಭಿಯಾನ ಶುರು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ವಿಶೇಷವಾದಂಥ ಅನ್ಯ ಲೋಕಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನ ಅಥವಾ ಆ ರೀತಿ ಇರೋರನ್ನ ಭೇಟಿ ಆಗ್ತೀರಾ ನೀವು ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸಾಕಷ್ಟು ಪ್ರಾಬ್ಲಮ್ಸಿಗೆ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ಸಮಾಧಿಯ ಸುತ್ತ ಒಂದಷ್ಟು ಸುತ್ತುತ್ತಾ ಇದೆ ವಿಚಾರಗಳು, ಏನು ಕ್ಲಾರಿಟಿಗೆ ಬರ್ತಾ ಇಲ್ಲ ಅಂತ ಅನ್ನಿಸಿರ್ಬಹುದು. ಅದು ಕೂಡ ನಿಮಗೆ ಕ್ಲಾರಿಟಿಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮಿಂದ ಆಗಬೇಕಾದಂಥ ಕಾರ್ಯಗಳು ಬಹಳಷ್ಟಿದೆ. ಸೊ ಅದೆಲ್ಲದಕ್ಕೂ ಕೂಡ ಕಾಲ ಹತ್ತಿರದಲ್ಲಿ ಇದೆ ಅನ್ನುವಂಥದ್ದು ಇದೆ. ಮನೆಯ ವಿಚಾರದಲ್ಲಿ ಹೆಚ್ಚಿನ ಲಾಭಗಳು ಇದೆ. ಮೀನ ರಾಶಿಯವರ ಸಮಸ್ಯೆಗಳು ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂಗೆ ಏನಿತ್ತು ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಟ್ಟೆಗೆ ಸ್ವಲ್ಪ ಏನೋ ಪೆಟ್ಟಾಗುವಂಥದ್ದು, ನೋವು ಬರುವಂಥದ್ದು ಇದೆ. ಪೀರಿಯಡ್ ಪ್ರಾಬ್ಲಮ್ ಇದ್ರೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಏನೋ ಒಂದು ಜಗಳದಲ್ಲಿ ಹೊಟ್ಟೆಗೆ ಚೂರಿ ಇರಿತ ಅಂತ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಅದನ್ನ ನೋಡ್ಕೊಳ್ಳಿ, ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಕೆಲವು ಸತಿ ಯಾರನ್ನೋ ಸೇವ್ ಮಾಡಕ್ ಹೋಗಿ ನಿಮ್ಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮಕ್ಕಳನ್ನ ಹೆಚ್ಚು ಜೋಪಾನವಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಟ್ರೈನ್ ಅವಘಡಗಳು ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಟ್ರೈನಿನಲ್ಲಿ ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗುವಂಥದ್ದು, ಟ್ರೈನಿನಲ್ಲಿ ಸ್ಫೋಟಕಗಳನ್ನ ಇಡುವಂಥ ತಯಾರಿಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಯ ಬಾಗಿಲಿನ ಬಾಗ್ಲು ತುಂಬಾ ಇದೆ ಅಂತ ಅನ್ಸುತ್ತೆ. ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಯಾರ್ದೋ ಒಬ್ರಿಗಿರ್ಬೋದು, ಪೂರ್ವ ದಿಕ್ಕಿನಲ್ಲಿ ಇರುವಂತ ಹೆಬ್ಬಾಗಿಲಿನ ಮುಂದೆ ಒಂದು 2-3 ಮೆಟ್ಲಷ್ಟು ಇಳಿದ್ರೆ ಅಲ್ಲಿ ಒಂದಷ್ಟು ಜಾಗದಲ್ಲಿ ಏನು ಅಗ್ಗಿದ್ರೆ ತೋಡಿದ್ರೆ ಒಂದಷ್ಟು ನೆಗೆಟಿವಿಟಿ ವಸ್ತುಗಳು ಇಟ್ಟಿರೋದು ಸಿಗುತ್ತೆ. ಅದನ್ನ ತಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಟ್ಯಾಂಕೋ ಸಂಪೋ ಏನೋ ಮಾಡೋದಕ್ಕೆ ತೋಡಿದ್ದೀರಾ ಅಂತ ಅನ್ಸುತ್ತೆ. ಸೊ ಆ ಜಾಗದಲ್ಲಿ ಸಂಪು ಕಟ್ಟುವಂತ ಜಾಗ ಒಳಗಡೆ ಮಧ್ಯಭಾಗದಲ್ಲಿ ಏನೋ ಒಂದಷ್ಟು ನೆಗೆಟಿವಿಟಿ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಮರದ ಬೇರುಗಳಿದ್ರೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಅದು ಮತ್ತೆ ಬೆಳೆದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಚಿತ್ರವಾದಂತಹ ಪ್ರಯೋಗ ಆಗಿದೆ ಎಲ್ಲೋ ಬಂಡೆಯ ಮೇಲ್ಗಡೆ ಭಾಗದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ಊರಲ್ಲಿ ಯಾರು ಉಳಿಯೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮ ದೇವತೆನ ಪ್ರಾರ್ಥನೆ ಮಾಡಿದ್ದೇ ಆದ್ರೆ ಗ್ರಾಮ ದೇವತೆಗೆ ಸರಿಯಾದ ರೀತಿಯಲ್ಲಿ ಒಂದು ಕ್ಷಮಾಪಣೆನ ಕೇಳಿ ಪ್ರಾರ್ಥನೆ ಮಾಡಿದ್ದೇ ಆದ್ರೆ
ಖಂಡಿತವಾಗ್ಲೂ ನಿಮ್ಮ ಪ್ರಾರ್ಥನೆಯನ್ನ ಮನ್ನಿಸಿ ಆ ತಾಯಿ ಒಳ್ಳೇದು ಮಾಡಿಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ದೂರದಿಂದ ಬಂದಂಥ ಅನಾಮಿಕರು ರೋಡಿನಲ್ಲಿ ಏನೋ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಧದಲ್ಲಿ ಆದಂಥ ಪ್ರಯೋಗಗಳಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗೋದೇ ಇಲ್ವೇನೋ, ಮುಗಿದೋಯ್ತು ಜೀವನ ಅನ್ಕೊಂಡಿದ್ದೀರಾ. ಆ ಥರ ಏನೂ ಇಲ್ಲ. ಜೀವನದಲ್ಲಿ ಮತ್ತೆ ಹೊಸ ಬದುಕು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಒಂದಷ್ಟು ಜನ ಉದ್ದ ಜಡೆ ಹಾಕೊಂಡು ಪ್ಯಾಂಟು ಶರ್ಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಪಾರ್ಟಿ ಮೋಜು ಮಸ್ತಿ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಹಳಷ್ಟು ವಿಧಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸು ನೋಡ್ಬೇಕು ಅಂತ ಅದನ್ನ ಶಾರ್ಟ್ಕಟ್ ರೂಟನ್ನ ಹುಡುಕಿ ಅದರಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತೀರಾ ಅಂತ ಅನ್ಸುತ್ತೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಒಂದು ನಿಜವಾದ ಗುಹೆ ಒಳಗೆ ಸಿಕ್ಕಾಕೊಂಡು ಹೊರಬರಕ್ಕಾಗ್ದಿರ ಅಲ್ಲೇ ಶಾಶ್ವತವಾಗಿ ಉಳಿದು ಬಿಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಅದು ನಿಮ್ಮನ್ನ ನಡೆಸಿ ಎಲ್ಲೋ ಒಂದು ವಿಶೇಷವಾದಂಥ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಗುಹೆ ಅನ್ನುವಂಥದ್ದು ಇದೆ. ಕೆಲವು ಸತಿ ಅದು ಆಂತರಿಕ ಗುಹೆಯಾಗಿ ಕೂಡ ಕಾಣಿಸ್ತಾ ಇದೆ. ಕೆಲವು ಸತಿ ಅದು ಹೊರಗಿನ ಪ್ರಪಂಚದಲ್ಲಿ ಇರುವಂತ ಗುಹೆ ತರ ಕೂಡ ಕಾಣಿಸ್ತಾ ಇದೆ. ನಂಗೆ 2 ತರನು ಕೂಡ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನೀರಿನ ಒಳಹರಿವು ಹೆಚ್ಚಾಗಿ ದೇವಸ್ಥಾನ ನೀರಿನಿಂದ ಫುಲ್ ಆವೃತ ಆಗುತ್ತೆ, ತುಂಬೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಪ್ರಸಿದ್ಧವಾದಂಥ ಇತಿಹಾಸ ಪ್ರಸಿದ್ಧವಾದಂಥ ಶಿವನ ಆಲಯದಲ್ಲಿ ನೀರಿನ ಜಿನುಗು ಏನಿದೆ ಅದು ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಸೊ ಅದು ಆಗ್ತಾ ಹೆಚ್ಚಿನ ಒಂದು ನೀರು ಒಳಗ್ ಬಂದು ಸೊ ಅದು ಪೂರ್ತಿಯಾಗಿ ಶಿವನ ದೇವಾಲಯ ಆವೃತ ಆಗತ್ತೆ ನೀರಲ್ಲಿ ಅಂತ ಅನಿಸ್ತಾ ಇದೆ. ಬಟ್ ಅದೆಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಒಂದಷ್ಟು ದಿನ ಅಂತೂ ಇರುತ್ತೆ. ಮುಂದೆ ಅದು ನದಿಯ ರೂಪನ ತಗೊಂಡು ಅದು ಹರಿಲಿಕ್ಕೆ ಶುರು ಮಾಡುತ್ತೆ ಅನ್ನುವಂಥದ್ದು ಇದೆ. ಅದು ಶಾಶ್ವತವಾಗಿ ಅದು ನದಿಯಾಗಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದಷ್ಟು ಕಡೆ ಏನೋ ಪ್ರಯೋಗಗಳನ್ನ ಮಾಡಿ ನದಿಲಿ ಬಿಟ್ಟಿದ್ದಾರೆ, ಅದು ಹರ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಒಂದು ಹುಡುಕಾಟ ಹೋರಾಟದಲ್ಲಿ ಯಾರೋ ಒಂಥರ ಹುಡುಕೊಂಡು ಹೊರಟಿದ್ದಾರೆ, ಒಂದು ಸ್ಪಿರಿಟ್ ಹೊರಟಿದೆ ಅನ್ನುವಂಥದ್ದು ಇದೆ. ಸೊ ಏನ್ ಹುಡ್ಕೊಂಡು ಹೊರಟಿದೆ ಅನ್ನೋದು ಗೊತ್ತಿಲ್ಲ. ಏನೋ ಒಂದು ಹುಡುಕಾಟದಲ್ಲಿ ಇದೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಇನ್ ಮುಂದೆ ಮರಳುಗಾಡುಗಳಿಗೆಲ್ಲ ಟ್ರೈನ್ ಫೆಸಿಲಿಟಿ ಬರುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸಾಕಷ್ಟು ವಿವಿಧ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮಗುವಿನ ಆರೋಗ್ಯ ಸುಧಾರಿಸುತ್ತೆ. ನಿಮ್ಮ ಮಗುಗೆ ಏನೂ ಆಗೋದಿಲ್ಲ. ಯೂನಿವರ್ಸ್ ನಿಮ್ಮ ಮಗುನ ನಿಮ್ಗೆ ಉಳಿಸಿ ವಾಪಸ್ ಕೊಡುತ್ತೆ ಅನ್ನುವಂಥದ್ದು ಇದೆ. ತಾಯಿ ಪ್ರೇಮಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆದ್ರೆ ಇಲ್ಲಿ ನಿಮ್ಮ ಹೆತ್ತ ತಾಯಿನೇ ಕೆಲವರಿಗೆ, ಇಟ್ಸ್ ಎ ಜನರಲ್ ರೀಡಿಂಗ್, ತುಂಬಾ ಕೆಟ್ಟ ರೀತಿಯಲ್ಲಿ ಬದಲಾಗಿ ತೊಂದರೆನ ಕೊಟ್ಟಿದ್ದಾರೆ. ನಿಮ್ಮ ಇಡೀ ಲೈಫನ್ನ ಸ್ಪಾಯಿಲ್ ಮಾಡಿರೋದ್ರಲ್ಲಿ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಅಣ್ಣ ತಮ್ಮಂದಿರ ಪಾತ್ರ ತುಂಬಾ ದೊಡ್ಡದಾಗಿ ಇದೆ ಅಂತ ಅನ್ನಿಸ್ತಾ ಇದೆ. ಆ ದೊಡ್ಡದಾಗಿರುವಂತ ಪಾತ್ರನ ನೀವು ತುಂಬಾ ಚಿಕ್ಕದಾಗಿ ಲೆಕ್ಕ ಹಾಕಿ ಕ್ಷಮಿಸ್ಬಿಟ್ಟಿದ್ದೀರಾ. ಆದ್ರೆ ಆ ತಾಯಿ ಇದಕ್ಕೆ ಉಗ್ರ ಕೋಪನ ತಗೊಂಡು ಕಾಯ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳು ಆ ತಾಯಿ ಮುಂದಿನ ದಿನಗಳಲ್ಲಿ ಯಾವ ರೀತಿಲಿ ಸಮಸ್ಯೆಗೆ ಪರಿಹಾರ ಕೊಡ್ತಾಳೆ, ನಿಮ್ಮನ್ನ ರಕ್ಷಿಸ್ತಾಳೋ ಅಥವಾ ನಿಮ್ಮನ್ನ ತನ್ನ ಒಳಗೆ ಲೀನ ಮಾಡ್ಕೊಳ್ತಾಳೋ, ಇದು ಯಾರೋ ಒಬ್ರಿಗೋ ಇಬ್ರಿಗೋ ಇದೆ, ಲೀನ ಮಾಡ್ಕೊಳ್ತಾಳೋ ಅದು ಆ ತಾಯಿಗೆ ಬಿಟ್ಟಂತ ವಿಚಾರ. ಸೊ ಆ ತಾಯಿ ಇನ್ನ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ನಿರ್ಧಾರಕ್ಕೆ ಬಂದ ಮೇಲೆ ಆ ತಾಯಿ ಅದ್ರ ಬಗ್ಗೆ ಯೋಚನೆ ಮಾಡಿ ಜಗತ್ತಿಗೆ ತಿಳಿಸ್ತಾಳೆ. ಅಲ್ಲಿವರೆಗೂ ನೀವು ದಾರಿ ಹೋಕರಾಗೇನೆ ಇರಿ ಅಂತ ಕೇಳ್ಕೊಳ್ತಾ, ಮತ್ತೆ ನಿಮ್ಗೆ ಆ ತಾಯಿಯ ಆಶೀರ್ವಾದ ಇದೆ, ಎಲ್ಲ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ. ಏನೇ ಇದ್ರೂ ಕೂಡ ನಿಮ್ಮನ್ನ ನೀವು ಮರಿಬೇಡಿ, ನಿಮ್ಮ ನೆನಪಲ್ಲಿ ನೀವು ಇರಿ
ಅಂತ ಹೇಳ್ತಾ ನಿಮಗೋಸ್ಕರ ಸಾಕಷ್ಟು ಕಾರ್ಯಗಳು ಕಾಯ್ತಾ ಇದೆ. ನಿಮ್ಮಿಂದ ಸಾಕಷ್ಟು ಯಶಸ್ಸಾಗಬೇಕು. ಒಂದು ಗಟ್ಟಿ ಮನಸ್ಸಲ್ಲಿ ನಿಂತು ವಿವಾಹದ ಕಡೆ ಮುಖ ಮಾಡಿ ನಿಲ್ಲಿ. ಆ ವಿವಾಹ ನಿಮ್ಗೆ ಹೆಚ್ಚಿನ ಒಂದು ಬದಲಾವಣೆನ ತಂದ್ಕೊಡುತ್ತೆ. ಮತ್ತೆ ಆ ವಿವಾಹದಿಂದ ನಿಮ್ಗೆ ಹೆಚ್ಚಿನ ಒಂದು ಲಾಭ ಆಗುತ್ತೆ. ಜಗತ್ತಿಗೆ ಒಂದು ಒಳ್ಳೇದಾಗತ್ತೆ. ನೀವು ಸುರಕ್ಷಿತವಾಗಿ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಣುಗಳ ಆರೋಗ್ಯ ಕೂಡ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಏನೋ ಒಂದು ಆತಂಕ ಕಾಡ್ತಾ ಇರಬಹುದು. ಆ ಆತಂಕ ಬೇಡ ಅನ್ನುವಂಥದ್ದು ಇದೆ. ಏನೋ ಒಂದು ಫೋನ್ ಕಾಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏಂಜಲಿಕ್ ಮೆಸೇಜಸ್ ಪಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ವಿಶೇಷವಾದಂಥ ಒಂದು ವ್ಯಕ್ತಿ ಶಕ್ತಿ ಏನಾದರೂ ಕರ್ಕೊಳ್ಳಿ. ಅವ್ರನ್ನ ಭೇಟಿ ಮಾಡ್ತೀರಾ ನೀವು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫಿನ ಸೋಲ್ಮೇಟ್, ನಿಮ್ಮ ಲೈಫಿಗೆ ಟ್ವಿನ್ ಫ್ಲೇಮ್, ಸೋಲ್ಮೇಟ್ ಇರಲಿ, ಟ್ವಿನ್ ಫ್ಲೇಮ್ ಇರಲಿ, ಅವ್ರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಅವರು ನಿಮಗೆ ಹೆಚ್ಚಿನ ಒಂದು ಸಹಾಯನ ಮಾಡ್ತಾರೆ. ಅವ್ರು ಬಂದಮೇಲೆ ನಿಮ್ಮ ಜೀವನ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ಕಾಣುತ್ತೆ ಅನ್ನುವಂಥದ್ದು ಇದೆ. ಸೊ ಅಲ್ಲಿವರೆಗೂ ನೀವು ಹೀಗೆ ಕ್ಯೂಟಾಗಿ, ಸಾಫ್ಟಾಗಿ, ಇನ್ನೋಸೆಂಟಾಗಿ ಇರಿ ಅಂತ ಕೇಳ್ತಾ, ಯಾರೋ ನಿಮಗೋಸ್ಕರ ಒಂದು ಬರೆದಿರುವಂಥ ಪ್ರೇಮ ಪತ್ರ ಅಥವಾ ಶಾಯರಿ ನಿಮಗೆ ಬಂದು ತಲುಪುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮಗೆ ಒಂದು ಗಾಡಿನ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದಾರೆ. ಸೊ ಕೊರಿಯರ್ ಮುಖಾಂತರ ನಿಮಗೆ ಆ ಗಾಡಿ ಟೂ ವೀಲರ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ನೀವು ಒಪ್ಕೊಳ್ಳಲ್ಲ ಅನ್ನುವಂಥ ಕಾರಣಕ್ಕೆ ನಿಮಗೆ ಕಾರ್ ಗಿಫ್ಟ್ ಕೊಟ್ಟಿಲ್ಲ. ಬಟ್ ನೀವು ಒಪ್ಕೊಳ್ತೀರಾ ಅನ್ನುವಂಥ ಕಾರಣಕ್ಕೆ ನಿಮ್ಮ ಫೇವ್ರೇಟ್ ಕಲರಲ್ಲಿ, ನಿಮ್ಮ ಫೇವ್ರೇಟ್ ಡಿಸೈನಲ್ಲಿ, ನಿಮ್ಮ ಫೇವ್ರೇಟ್ ಟೂ ವೀಲರ್ ಬರ್ತಾ ಇದೆ. ಸೊ ಇನ್ ಕೇಸ್ ನೀವೇನಾದರೂ ಅದನ್ನು ಪಡ್ಕೊಂಡ್ರೆ, ಯಾರು ಏನು ಅಂತ ಗೊತ್ತಿಲ್ಲ, ಬಟ್ ಒಳ್ಳೆಯವರಿದ್ದಾರೆ, ಒಳ್ಳೆ ಉದ್ದೇಶದಿಂದ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಪಡ್ಕೊಂಡಿದ್ದೆ ಆದರೆ ಅವರಿಗೆ ತುಂಬ ಖುಷಿ ಆಗತ್ತೆ. ಹಾಗಾಗಿ ಪಡ್ಕೊಳ್ಳಿ. ಅದರ ರಿಜಿಸ್ಟ್ರೇಷನ್ ಪೇಪರ್ ಕೂಡ ನಿಮ್ಮ ಹೆಸರಲ್ಲೇ ಇರುತ್ತೆ. ಮತ್ತು ಪೇಮೆಂಟು, ಫೋನ್ ನಂಬರ್ ಎಲ್ಲ ನಿಮ್ಮ ಹೆಸರಲ್ಲೇ ಇರೋದ್ರಿಂದ ನೀವು ಅವ್ರನ್ನ ಹುಡ್ಕೋಕ್ಕಾಗಲ್ಲ ಅನ್ನುವಂಥ ಒಂದು ಚಾಲೆಂಜ್ ಅವರೇ ಹಾಕ್ಕೊಂಡು ಇದನ್ನು ಮಾಡಿದ್ದಾರೆ. ನೋಡೋಣ, ಪ್ರಕೃತಿ ಯಾವಾಗಲೂ ರಹಸ್ಯಮಯವಾಗಿದ್ರೂ ಪ್ರಪಂಚ ತುಂಬ ಚಿಕ್ಕದು ಅಂತ ಅನ್ನಿಸ್ತಾ ಇರುತ್ತೆ. ಯಾವಾಗಾದರೂ ಅವ್ರು ಭೇಟಿ ಆದರೂ ಕೂಡ ನಿಮಗೆ ಆಶ್ಚರ್ಯ ಇಲ್ಲ. ಆದರೆ ನೀವು ಕಂಡುಹಿಡಿಯಲ್ಲ ಅಂತ ಅವರಿಗೆ ತುಂಬ ಗಟ್ಟಿಯಾದಂಥ ನಂಬಿಕೆ ಇದೆ. ಹೊಸ ಬದುಕಿಗೆ ಕಾಲಿಡ್ತಿದ್ದೀರಾ, ಹೊಸ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೋ ಮ್ಯಾಟರ್ ನೀವು ಯಾವ ಏಜಲ್ಲಿ ಇದ್ದೀರಾ ಅಂತ ಎಲ್ಲರಿಗೂ ಕೂಡ ಇದೆ. ಸೊ ನೆಕ್ಸ್ಟ್ ಇಯರ್ ನಿಮಗೆ ತುಂಬ ಮಹತ್ತರವಾದಂಥ ಬದಲಾವಣೆನ ತಗೊಂಬರುತ್ತೆ. ಜೊತೆಗೆ ಡಿಸೆಂಬರ್ ಕೂಡ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದದ್ದನ್ನು ತಂದುಕೊಡುತ್ತೆ. ಸೊ ಮೀನರಾಶಿಯವರು 12-12 ಪೋರ್ಟಲನ್ನು ತುಂಬ ಗಟ್ಟಿಯಾಗಿ ಮ್ಯಾನಿಫೆಸ್ಟ್ ಮಾಡಿ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ಬದುಕು ನಿಮ್ಮದು ಶಾಂತಿಯುತವಾಗಿ, ದೀರ್ಘಾಯುಷ್ಯವಂತರಾಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಮತ್ತು ಆಶೀರ್ವಾದ ನಿಮ್ಮ ಜೊತೆ ಇದೆ. ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಅನುಕೂಲನ ನೋಡ್ತೀರಾ ಅನ್ನುವಂಥದ್ದು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. 2026 ನಿಮ್ಮ ಜೀವನದ ಕನಸನ್ನೆಲ್ಲ ನನಸು ಮಾಡಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಒಂದು ರೀತಿ ಆನಂದ ಬಾಷ್ಪ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಮುಂದಿನ ತಿಂಗಳು ಅಥವಾ ಮುಂದಿನ ದಿನಗಳಲ್ಲಿ. ಸೊ ಹಾಗೆ ಇರಲಿ, ನಿಮ್ಮ ಜೀವನ ಆನಂದಭರಿತವಾಗಿರಲಿ ಅಂತ ಆಶಿಸ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ಮುಂಚಿತವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ. ಸೊ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ.
ಹ್ಮ್ 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 ಹ್ಮ್. ಅದ್ರದ್ದು 6